ಈಗ ಚಾಮರಾಜನಗರದ ಜಿಲ್ಲೆಯ ಸ್ಟೋರಿಯನ್ನು ನೋಡೋಣ. ನೋಡಿ, ಚಾಮರಾಜನಗರದಲ್ಲಿ ನಿಜಕ್ಕೂ ತಾಯಿ ಮಗಳ ಸ್ಥಿತಿ ಹೆಂಗೆ ಅತಂತ್ರವಾಗಿ ಬಂದಿಟ್ಬಿಟ್ಟಿದೆ ಅಂತಂದರೆ ಇದೆಲ್ಲದಕ್ಕೂ ಕೂಡ ಈ ಆಸ್ತಿ ಅನ್ನುವಂಥ ವಿಚಾರ. ಒಂದು ಸೈಟ್ ವಿಚಾರಕ್ಕೆ ಮನಸ್ತಾಪ ಆಗ್ಬಿಟ್ಟು ತಾಯಿ ಮಗಳ ಸ್ಥಿತಿ ಅತಂತ್ರ ಆಗ್ಬಿಟ್ಟಿದೆ. ಚಾಮರಾಜನಗರದ ಕಾಳನ ಹೊಂಡಿಯಲ್ಲಿ ಕರಳು ಹಿಂಡುವಂತಹ ಕಥೆ ಇದು. ತಾಯಿ ತಂಗಿ ನೋಡ್ಕೊಳ್ಳೋದಕ್ಕೆ ಇಬ್ಬರು ಮಕ್ಕಳ ನಡುವೆ ತಿಂಗಳಿಂದಲೂ ಕೂಡ ತಿಂಗಳ ಸರದಿಯನ್ನು ಒಪ್ಪಂದ ಮಾಡ್ಕೊಂಡಿದ್ದಾರೆ ಅವರು. ತಾಯಿ ನೋಡ್ಕೊಳ್ಳೋದಕ್ಕೆ ಹಿರಿಮಗ ಕಿರಿಮಗನ ನಡುವೆ ತಿಂಗಳ ಒಪ್ಪಂದ ಆಗಿದೆ. ಕಾಳನುಂಡಿ ಗ್ರಾಮ ಇಲ್ಲಿ ಚಂದ್ರಮ್ಮ ಅನ್ನೋರಿಗೆ ನರಕ ಯಾತನೆ ಆಗ್ಬಿಟ್ಟಿದೆ. ಚಂದ್ರಮ್ಮನಿಗೆ ಮಹಾದೇವಯ್ಯ, ಶೇಷಯ್ಯ, ನಾಗಮ್ಮ ಅನ್ನೋ 3 ಮಕ್ಕಳಿದ್ದಾರೆ. ನಾಗಮ್ಮ ವಿಶೇಷ ಚೇತನ, ಅವ್ರ ಜೊತೆಯಲ್ಲಿ ವಾಸ್ತವ್ಯವನ್ನು ಹೂಡಿತು. ಈಗ ನಿವೇಶನ ಅಂತ ಒಂದು ತಾಯಿ ಹೆಸರಲ್ಲಾಗಿದೆ, ಮಂಜೂರಾಗಿದೆ. ಹಾಗಾಗಿ ಇಬ್ಬರೂ ಮಕ್ಕಳಿಗೂ ಭಾಗ ಕೊಡು ಅಂಥೇಳಿ ಹಿರಿಮಗ ಒತ್ತಾಯ ಮಾಡ್ತಾ ಇರೋದು. ಆಗಲ್ಲ ಅಂತ ನಿರಾಕರಿಸೋದಕ್ಕೆ ತಾಯಿಯೇ ನೋಡ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದಾನೆ ಹಿರಿಮಗ. ಪಾಪ ದೊಡ್ಡ ಮಗ ಹಿರಿಮಗ ಅಂತ ಆಸೆ ಇಟ್ಕೊಂಡು ಪ್ರೀತಿಯನ್ನು ಸಾಕಿದ್ದ. ಈಗ ಅಂತ ಹಿರಿಮಗನೇ ನೋಡಿ ಹೆಂಗೆ ಮಾಡಿಬಿಟ್ಟಿದ್ದಾನೆ. ಪಾಪ ಈಗಲೋ ಆಗಲೋ ಅನ್ನೋ ಥರ ಹಿರಿ ಜೀವ ಅದು. ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಒಂದು ನೆಮ್ಮದಿಯ ಏನು ಹೇಳ್ತೀವಿ, ಒಂದು ನೆಮ್ಮದಿಯಿಂದ ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇಲ್ಲ ಅವ್ರಿಗಿಂತ. ನೋಡ್ಕೊತೀವಿ ಸಮೀಪ ನನ್ನ ಕಲ್ಲಿಗ ನಡುವ ಜ್ವರ ಆಗ ಎಟ್ನಿ ಸೌದೆ ಇದ್ದ ಸ್ವಾಮಿ ಸಂಜಾತ್ರ ಮತ್ತು ಮಧ್ಯಾಹ್ನ ಗಂಟುವ ಅಡ್ಡೆ ಬಿಟ್ಟಿದ್ದ ಸ್ವಾಮಿ. ಅದು ಕಾಡಿನ ಭಾಗ್ಯವಾದ ಅದಕ್ಕೆ ಪೊಲೀಸ್ ನಾವು ಇದು ಮಾಡ್ತಾರೆ. ಈಗ ನಿಮ್ನ ನೋಡ್ಕೊಳಕ್ಕೆ ಒಬ್ರು ಬೇಕು ಮಕ್ಳುಗಳಲ್ಲಿ. ನೋಡ್ಕೊತಾ ಇಲ್ವ ಮಕ್ಳು? ಇಬ್ರು ಮಕ್ಳು ಇದಾರಲ್ಲ, ಹೇಗೆ ನೋಡ್ಕೊತಿದ್ದಾವೆ 1 ತಿಂಗಳ ಹೋಗ್ತಾನೆ. ಅವನಿಗೆ ಇದು ಬಂದಿದ್ದಾನೆ, ಅವ್ನು ಮಾಡಿದ್ರೆ 8 ನಿಮಿಷ ಯಾಕೆ ಮಾಡ್ತೀನಿ. ಯಾರು ಹಿರಿಮಗನ? ಹಿರಿಮಗ ಏನಂತಾರೆ ಇವಾಗ? ಈಗ ಒಪ್ಕೊಂಡು ಹೋಗೋಣ, ಮಾಡ್ತೀನಿ, ನಾ ತಿಂಡಿ ಕೊಡ್ತೀನಿ ಅಂತ ನೆನ್ನೆ ಒಪ್ಕೊಂಡು ನೆನ್ನೆ ಸಂದ್ಕೊಂಡು ದಂಡಕ್ಕೆ ಬಂದು ಇವತ್ತು ಹಿಂದು ಕೊಟ್ಟಿನಿ ಅಂದ್ಕೊಂಡು ಹೋಗೋಣ. ಹಿಂದೆ ಬೇಕಾದ್ರೆ ಸದ್ಯಕ್ಕೆ ನಿಮ್ ಕಿರಿಮಗ ಕೊಟ್ಟಿದ್ದಾರೆ. ಈಗ ಯಾಕೆ ಕೊಡಲ್ಲ ಅಂತಾರ ಅವರು ಹಿರಿಮಗ? ಏನಕ್ಕೆ ಕೊಡಲ್ಲ ಅಂತಿರೋದು? ನಿಮ್ಗೆ ಊಟ ತಿಂಡಿ ನೋಡ್ಕೊಳ್ಳ ಅಂತ ಏನಕ್ಕೆ ಹೇಳ್ತಾ ಇರೋದು? ಹಿರಿಮಗ ಏನಕ್ಕೆ ಕಾರಣ? ನಮಗೆ ಗೊತ್ತ ಕೇಳಿ ಸ್ವಾಮಿ. ಅವನಿಗೆ ನಮ್ಗೆ ಹಂಗೆ ಗೊತ್ತು ಸ್ವಾಮಿ. ನೆನ್ನೆ ಸರ್ ನಮ್ಗೆ 1ನೇ ತಾರೀಕಿನಿಂದ ಉಳ್ತಿತ್ತು ಸರ್. ನಾವು ಅಣ್ಣ ಕರೆದು ನನ್ನ ಎತ್ತಿರ್ತು ಬಾ ಅಂತ. ನಾನು ಯಾಕೆ ಕೊರಲಿನ ಬಲ್ಲ ಅಂದ್ಬಿಟ್ಟು ಹೊಂಟದ ಫೋನ್ ನಡೆದು ಫೋನ್ ತೆಗೀನಿಲ್ಲ. ಆಮೇಲೆ ನಮ್ಮ ತಾಯಿ ಅಕ್ಕ ಹಿಂಗೆ ಮಾಡಿಯ ಅಂತ ಹೋದ್ರುವ ಇಲ್ಲಿ ನಡೆದ ಹೊಂಟದ. ಅಲ್ಲೆಲ್ಲ ನಡೆದು ನಾನು ಹೊಂಟು ಹೋಗಕ್ಕೆ ಫೋನ್ ನಡ್ರಿ ಪೊಲೀಸ್ನವ್ರದ್ದು ಅಂದವ. ನಾನು ಹಾಕೊಳ್ಳಿ ಅವ, ನಾನು ಆಡಲ್ಲ, ಟ್ರೈನ್ ಹಾಕೊಡಲ್ಲ, ಯಾಕಾರೋ ಹೋಗ್ಲವ ಅಂತ ಅಂದ ಸರ್. ಅಕ್ಕಾಯ್ತುಗಳು ನಾನು ಹಾಕೋದೇ ಬೇಡ, ನಾನೇನು ನಡ್ಕೋದ್ರೆ ಹೇಳ್ತೀನಿ ಅಂತ ಹೋದ್ರು. ಅದಕ್ಕೆ ಯಾವನವ ಅದಕ್ಕೆ ನಾವು ಕೇಳ್ತೀವಿ ಅಂದ್ಬಿಟ್ಟು ಫೋನ್ ನಡೀತು ಹೊಂಟು. ಅವ್ರಿಗೆ ಒಂದು ವರ್ಕೋవాలి. ಈಗ ಏನಾಗ್ಬೇಕು ಇವಾಗ? ಈಗ ನನಗೆ ಅವರು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಎಲ್ಲಿರ್ತೀವಿ, ಇಲ್ಲ ಅಂದ್ರೆ ನಾವು ಸೇರ್ತೀವಿ. ನಾವು ಪ್ರತಿ ತಿಂಗಳು 1 ತಿಂಗಳು ನಾವು ನಮ್ಮ ಅಣ್ಣ 1 ತಿಂಗಳು ನಮ್ಮ 1 ತಿಂಗಳು ಮಾಡ್ತಾ ಬಂದಿದ್ದೀವಿ. ಒಂದು 10-20 ವರ್ಷದಿಂದ ಹಿಂದ್ಗಡೆ. ಈಗ ಅದೇ ಸೈಟ್ ಒಂದು ಸಮಸ್ಯೆ ಆಗಿ ಇದ್ಕೊಂಡು ನಿನ್ನೆ ಮೊನ್ನೆಯಿಂದ ಊಟ ತಿಂಡಿ ಅವ್ರು ನೋಡೋದೇ ಆಗಲಿ ಏನೂ ಮಾಡಿಲ್ಲ ಅವರು. ಅದಕ್ಕಾಗಿ ನಾವು ಮಾಮೂಲಿ ಇದುವರೆಗೂ ಸಾಯೋವರೆಗೂ ನಾವು ನೋಡ್ಕೊಂಡು ಹೋಗಮ್ಮ. ನಾವು ಅವ್ರ ಋಣದಲ್ಲಿ ನಾವಿದ್ದೀವಿ. ತಾಯಿ ಅಂದ ತಕ್ಷಣ ಸೈನ್ ಹಾಕಿಲ್ಲ ಅಂದ ತಕ್ಷಣ ಊಟ ತಿಂಡಿ ಕೊಡೋದು ಎಷ್ಟು ಸರಿ ನೀವು ಹೇಳಿ. ಅದ್ರಂತೆ ಈಗ ನಾವು ಹೆಂಗಿದ್ದು ಇರೋವರೆಗೂ ನೋಡ್ಕೊಂಡು ಹೋಗೋಣ. ಅವನು ಮಾಡ್ಬಿಟ್ಟು ನಾವು ಮಾಡ್ತೀವಿ. ಏನು ಜಾಗ ಏನಿದೆ, ಸೈಟ್ ಏನಿದೆ, ಜಮೀನು ಏನಿದೆ ಅವರು ತಕೊಳ್ಳಿ, ನಮ್ಗೆ ಒಪ್ಪದಿ. ನಾವೇನು ನಮಗೂ ಕೊಟ್ಬಿಡಿ, ನಾವು ಮಾಡ್ಕೊಳ್ಳಿ ನಾವು ಹೇಳ್ತಿಲ್ಲ. ಎಷ್ಟು ಎಕರೆ ಜಾಗ ಇದೆ ಸರ್? ಈಗ ನಮಗೆ ನಾವು 1 ಎಕರೆ 19 ಗುಂಟ ಒಂದ್ ಕಡೆ, 2 ಎಕರೆ ಒಂದ್ ಕಡೆ ಇದೆ. 4 ಎಕರೆ 19 ಗುಂಟ ಇದೆ. ಆಮೇಲೆ ಇದು ನಮ್ಮ ತಂದೆಯವರು ಇದ್ದಾಗಲೂ ಕೂಡ ಎಲ್ಲರಿಗೂ ಸಪ್ರೇಟ್ ಮಾಡಿ ಪಾರಿಕತ್ತೆ ಎಲ್ಲ ಮಾಡಿ ತೀರೋಗಿದ್ದಾರೆ ಅವರು. ಆದ್ರೆ ಈಗ ಇವ್ರು ತಕೊಂಡಿರೋ ಸೈಟು ಅದು ನನ್ನ ತಾಯಿ ಹೆಸರು ಕೂತಿದ್ದಾರೆ. ಅವರು ತಗೊಂಡಿರೋದು ಅವ್ರ ಹೆಸರು ಯಾರು ತಗೊಂಡಿದ್ದಾರೆ ಅವ್ರ ಹೆಸರು ಇಲ್ಲ. ಅದು ನಮ್ಮ ತಾಯಿ ಹೆಸರು ಇದ್ಮೇಲೆ ಅದಕ್ಕೆ ನಮ್ಗೆ ಅಕ್ಕಿರಲ್ಲ. ಅದಕ್ಕೆ ನನ್ನ ಕಿರಿಮಗನಿಗೂ ನಾನು ಅವನಿಗೂ ಕೊಡ್ತೀನಿ ಅಂತ ಇವ್ರೇನು ಅಂದಿರ್ಬೇಕು. ಅದಕ್ಕೆ ಅವರು